ಓಂ ಶಾಂತಿ. ಡೇಟ್ ಆಗಿದೆ 5-10-1971. ಅವ್ವೇಕ್ ಬಾಪ್ದಾದ ಮಧುಬನ. ಅವ್ವೇಕ್ ಮುರಳಿ ಮಹಾವಾಕ್ಯ ಆಗಿದೆ, ಸಂಪೂರ್ಣತಾ ಕಿ ನಿಶಾನಿ 16 ಕಲಾಯಿ. ಸಂಪೂರ್ಣತಾ ನಿಶಾನೆ, ಸಂಪೂರ್ಣತಾ ಸಂಕೇತ ಏನಾಗಿದೆ? 16 ಕಲೆಗಳು ಅಂತ. ಸಭಿಗೆ ಪುರುಷಾರ್ಥ ಕಾ ಲಕ್ಷ್ಯ ಕೌನ್ ಸಾ ಹೈ? ಎಲ್ಲರ ಪುರುಷಾರ್ಥ ಗುರಿ ಏನಾಗಿದೆ? ನಾವಿಲ್ಲಿ ಬರೋ ಪುರುಷಾರ್ಥದ ಗುರಿ ಏನು? ಸಂಪೂರ್ಣ ಬನನ. ನಾವೆಲ್ಲ ಸಂಪೂರ್ಣ ಆಗಬೇಕು. ಆತ್ಮ ಏನಾಗಬೇಕು? ಸಂಪೂರ್ಣ ಆಗಬೇಕು. ಸಂಪೂರ್ಣತಾ ಕಿ ಸ್ಟೇಜ್ ಕಿಸ್ಕೋ ಕಹಾ ಜಾತಾ ಹೈ? ಸಂಪೂರ್ಣತಾ ಸ್ಥಿತಿಯನ್ನು ಯಾರಿಗೆ ಹೇಳಲಾಗ್ತದೆ? कौन सा नक्शा सामने है जिसको संपूर्ण स्टेज समझते हो? ಯಾವ ನಕ್ಷೆ ಎದುರುಗಡೆ ಇದೆ? ಯಾರನ್ನ ಸಂಪೂರ್ಣ ಸ್ಥಿತಿ ಅಂತ ತಿಳ್ಕೊಳ್ತೀರಿ? बाप ने भी जो संपूर्ण स्टेज धारण की उसमें क्या बातें थी? ಬಾಬಾನು ಕೂಡ ಸಂಪೂರ್ಣ ಸ್ಥಿತಿ ಧಾರಣ ಮಾಡಿಕೊಂಡಾಗ ಅದರಲ್ಲಿ ಯಾವ ಮಾತಿತ್ತು ಅಂತ ಕೇಳ್ತಾರೆ ಬಾಬಾ. जब दूसरों को सुनाते हो तो संपूर्ण स्टेज का क्या क्या वर्णन करते हो? ಬೇರೆದವ್ರಿಗೆ ಸಂಪೂರ್ಣ ಸ್ಥಿತಿ ಅಂತ ಹೇಳಬೇಕಾದ್ರೆ ಏನೇನು ವರ್ಣನೆ ಮಾಡ್ತೀರಾ ಅಂತ ಕೇಳ್ತಾರೆ ಬಾಬಾ. उन्हों को समझाती हो ना कि इस नॉलेज द्वारा सर्वगुण संपन्न 16 कला ಸಂಪೂರ್ಣ ನಿರ್ವಿಕಾರಿ ಬಂತೆ ಹೇ. ಬಾಬಾ ಹೇಳ್ತಾರೆ, ನೀವು ಯಾರಿಗಾದರೂ ತಿಳಿಸ್ತೀರಾ ಏನಂತ? ಈ ಜ್ಞಾನದ ಮುಖಾಂತರ ನಾವು ಸರ್ವಗುಣ ಸಂಪನ್ನ ಆಗ್ತೀವಿ, 16 ಕಲೆಗಳ ಸಂಪೂರ್ಣ ಆಗ್ತೀವಿ, ಸಂಪೂರ್ಣ ನಿರ್ವಿಕಾರಿ ಆಗ್ತೀವಿ ಅಂತ ಹೇಳ್ತಿರಲ್ಲ. ಯಹ ಸಂಪೂರ್ಣ ಸ್ಟೇಜ್ ವರ್ಣನ್ ಕರ್ತಿ ಹೋನ, ಸಂಪೂರ್ಣ ಸ್ಥಿತಿಯನ್ನು ವರ್ಣನೆ ಮಾಡ್ತಿರಲ್ಲ. ಭವಿಷ್ಯ ಮೇ ತೋ ಪ್ರಾಪ್ತಿ ಹೋಗಿ. ಈ ಸಂಪೂರ್ಣ ಸ್ಥಿತಿ, ಸಂಪೂರ್ಣ ನಿರ್ವಿಕಾರಿ ಇದಂತೂ ಭವಿಷ್ಯದಲ್ಲಿ ಪ್ರಾಪ್ತಿ ಆಗ್ತದೆ. ಲೇಕಿನ್ ಸಂಪೂರ್ಣ ಸ್ಟೇಜ್ ತೋ ಯಹ ಕಹೆಂಗೆ ನಾ, ಸಂಪೂರ್ಣ ಸ್ಥಿತಿ ಅಂತ ಇದಕ್ಕೆ ಹೇಳಲಾಗ್ತದೆ. ಇದಕ್ಕೆ ಆತ್ಮಾ ಮೇ ಬಲ್ ತೋ ಅಭಿ ಸೇ ಭರೇಗಾನ. ಆತ್ಮದಲ್ಲಿ ಶಕ್ತಿ ಯಾವಾಗ ತುಂಬಿಕೊಳ್ತೀರಾ? ಇದೇ ಸಂಗಮ ಯುಗದಲ್ಲೇ ಆತ್ಮನಲ್ಲಿ ಶಕ್ತಿಯನ್ನು ತುಂಬಿಕೊಳ್ಬೇಕಾಗ್ತದೆ. 16 ಕಲಾ ಸಂಪೂರ್ಣ ಕಹಾ ಜಾತಾ ಹೈ ತೋ ಕಲಾಯೇ ಅಭಿ ಭರಂಗಿನ. 16 ಕಲೆಗಳ ಸಂಪೂರ್ಣ ಅಂತ ಹೇಳಲಾಗ್ತದೆ. ಆ ಎಲ್ಲ ಕಲೆಗಳನ್ನು ಇಲ್ಲಿಯೇ ನಾವೇನು ಮಾಡ್ಕೋಬೇಕಾಗ್ತದೆ? ತುಂಬಿಸ್ಕೋಬೇಕಾಗ್ತದೆ, ತುಂಬಿಕೊಳ್ಬೇಕಾಗ್ತದೆ ಅಂತ ಹೇಳ್ತಾರೆ ಬಾಬಾ. ಸರ್ವಗುಣ ಸಂಪನ್ನ ಸಂಪೂರ್ಣ ನಿರ್ವಿಕಾರಿ 16 ಕಲಾ ಸಂಪೂರ್ಣ ಯಹ ಶಬ್ದ ಕಹತೆ ಹೋನ. ಎಲ್ಲ ಗುಣಗಳಿಂದ ಸಂಪನ್ನ ಆಗಬೇಕು, ಸಂಪೂರ್ಣ ನಿರ್ವಿಕಾರಿ ಆಗಬೇಕು, 16 ಕಲೆಗಳ ಸಂಪೂರ್ಣ ಆಗಬೇಕು ಅಂತ ಇದನ್ನೆಲ್ಲ ಹೇಳ್ತಿರಲ್ಲ ನೀವು. ಯಹ ಸಂಪೂರ್ಣ ಸ್ಟೇಜ್ ಹೇ, ಇದು ಸಂಪೂರ್ಣ ಸ್ಥಿತಿಯಾಗಿದೆ. ಸರ್ವಗುಣ ಕ್ಯಾ ಹೇ? ಸರ್ವಗುಣ ಏನಿದಾವು? ಏನು ಹಂಗಂದರೆ ವಹತೋ ಸಮಜ್ತೆ ಹೋ ಗುಣೋಂ ಕಿ ಲಿಸ್ಟ್. ಸರ್ವಗುಣ ಅಂತಂದರೆ ಏನು ಹೇಳ್ತೀರಾ? ಅನೇಕ ಗುಣಗಳ ಒಂದು ಪಟ್ಟಿ ಇದೆ. ಅನೇಕ ಗುಣಗಳು ಅಂದರೆ ನಾನು ಶಾಂತ ಸ್ವರೂಪ್, ಪ್ರೇಮ್ ಸ್ವರೂಪ್, ಆನಂದ ಸ್ವರೂಪ್, ಈ ಥರ ಲಿಸ್ಟ್ ಇದೆಯಲ್ಲ. ಪರಂತು ಯಹ ಜೋ 16 ಕಲಾ ಕಹಾ ಜಾತಾ ಹೈ ಉನ್ಕಾ ಭಾವ ಅರ್ಥ ಕ್ಯಾ ಹೈ? ಲಿಸ್ಟು ಅಂತಿದೆ, ಆದರೆ 16 ಕಲೆಗಳಿಗೆ ಏನಂತ ಹೇಳ್ತಾರೆ? ಯಾವುದಕ್ಕೆ ಹೇಳ್ತಾರೆ? ಅದರ ಭಾವಾರ್ಥ ಏನಾಗಿದೆ? ಯಹ ಹೈ ಸಂಪೂರ್ಣ ಸ್ಟೇಜ್ ಕಿ ನಿಶಾನಿ. ಇದಾಗಿದೆ ಸಂಪೂರ್ಣ ಸ್ಥಿತಿಯ ಸಂಕೇತ. जैसे देखा किसमें कोई भी विशेषता होती है तो कहने में आता है ना इनमें यह कला है. ಯಾರನ್ನಾದರೂ ನೋಡಿದ ತಕ್ಷಣ ಅವರಲ್ಲಿ ಯಾವುದು ವಿಶೇಷತೆ ಅಂತ ಕಾಣಿಸ್ತದೋ ಹೇಳಿಬಿಡ್ತೀರಲ್ಲ, ಇವರಲ್ಲಿ ಈ ವಿಶೇಷತೆ ಇದೆ ಅಂತ. ಕಿಸಿ ಮೇ ರೋತೆ ಹುए को हंसाने की कला अर्थात विशेषता होती है. ಯಾರಾದರೂ ಅಳ್ತಿದ್ರೆ ಒಬ್ಬೊಬ್ರದ್ದು ವಿಶೇಷತೆ ಏನಿರ್ತದೆ? ಎಲ್ಲರನ್ನ ನಗಿಸುವಂತಹ ವಿಶೇಷತೆ ಇರ್ತದಲ್ಲ, ಅದನ್ನು ಹೇಳ್ತಾರೆ ಬಾಬಾ. ಬಾಬಾ ಹೇಳ್ತಾರೆ, कोई में हाथ के सफाई की कला, कोई में बुद्धि के चमत्कार की कला होती है ना. ಕೆಲವರಲ್ಲಿ ಕೈಗಳಲ್ಲಿ ವಿಶೇಷತೆ ಇರ್ತದೆ. ಅವ್ರ ಕೈ
ಈಗ ಹೆಂಗಿರ್ತದೆ ಅಂತಂದರೆ ಅವರು ಇದ್ರೆ ಸಾಕು, ಅಲ್ಲೆಲ್ಲ ಸುತ್ತಮುತ್ತಲು ಏನಿರ್ತದೆ ಸ್ವಚ್ಛತೆ ಇರ್ತದೆ. ಇನ್ನು ಕೆಲವರಲ್ಲಿ ಬುದ್ಧಿ ಬಹಳ ಚಮತ್ಕಾರ ಇರ್ತದೆ, ಇದು ಕೂಡ ಕಲೆ ಆಗಿದೆ ಅಂತ ಹೇಳ್ತಾರೆ ಬಾಬಾ. तो यह 16 कला संपूर्ण अर्थात उसका जो भी कर्म होगा वह हर कर्म ಕಲಾ ಕೆ ಸಮಾನ್ ದಿಖಾಯಿ ದೇಗಾ. ಬಾಬಾ ಹೇಳ್ತಾರೆ 16 ಕಲೆಗಳ ಸಂಪೂರ್ಣ ಅದರ ಅರ್ಥ ಏನು ಅಂತಂದರೆ, ಅವರ ಪ್ರತಿಯೊಂದು ಕರ್ಮ ಹೀಗಾಗ್ತದಲ್ಲ, ಹರ್ ಕರ್ಮ ಕಲಾಕ್ಕೆ ಸಮಾನ್ ದಿಖಾಯಿ ದೇಗಾ. ಅವ್ರು ಏನೋ ಒಂದು ಕರ್ಮ ಮಾಡಿದ್ರು ಕೂಡ ಅದು ಒಂದು ಕಲೆ ಅಂತ ಅನಿಸ್ತದೆ ಅಂತ ಹೇಳ್ತಾರೆ ಬಾಬಾ. उनकी हर चलन, देखना, बोलना, चलना जैसे कला के मुआफिक दिखाई देगा. ಯಾರು 16 ಕಲಾ ಸಂಪನ್ನ ಇರ್ತಾರೋ ಅವರ ನಡವಳಿಕೆ, ಅವರ ನೋಡುವ ರೀತಿ, ಮಾತಾಡುವ ರೀತಿ, ಅವರ ಚಲನವಲನಗಳು ಎಲ್ಲವೂ ಒಂದು ಉದಾಹರಣಾ ಮೂರ್ತ ಆಗ್ತದೆ ಅಂತ ಹೇಳ್ತಾರೆ ಬಾಬಾ. ಜೈಸೆ ಕೋಯಿ ಕಿ ಕಲಾ ಕೋ ದೇಖನೆ ಲಿಯೇ ಕಿತ್ನಾ ರುಚಿ ಸೇ ಜಾತೆ ಹೇ. ಬಾಬಾ ಹೇಳ್ತಾರೆ ಜೈಸೆ ಕೋಯಿ ಕಿ ಕಲಾ ಕೋ ದೇಖನೆ ಲಿಯೇ. ಈಗ ನಾವು ಮಾಡ್ತೀವಲ್ಲ, ಯಾರಾದರೂ ಹಾಡು ಹೇಳೋರು ಬಂದರೆ, ಡ್ಯಾನ್ಸ್ ಮಾಡೋರು ಬಂದರೆ ನಾವೇನು ಮಾಡ್ತೀವಿ, ಹೋಗಿ ಅವ್ರು ನೋಡ್ಬೇಕನ್ನಿಸ್ತದಲ್ಲ, ಕೇಳಬೇಕನ್ನಿಸ್ತೈತಲ್ಲ, ಅದು ಹೇಳ್ತಾರೆ ಬಾಬಾ. ಅದರಲ್ಲಿ ರುಚಿ ಇರ್ತದೆ, ರುಚಿ. इस रीति से जो संपूर्ण स्टेज को प्राप्त हुई आत्माएं होती हैं उनकी हर चलन कला के रूप में होती है. ಇದೇ ರೀತಿಯಿಂದಾಗಿ ಸಂಪೂರ್ಣ ಸ್ಥಿತಿ ಪ್ರಾಪ್ತಿ ಆಗಿರ್ತಕ್ಕಂಥ ಆತ್ಮಗಳು ಅವರ ಪ್ರತಿಯೊಂದು ಚಲನೆ ಏನಾಗ್ತದೆ, ಕಲೆಯ ರೂಪದಲ್ಲಿ ಕಾಣಿಸ್ತದೆ ಅಂತ ಹೇಳ್ತಾರೆ ಬಾಬಾ. ಅವ್ರ ಚರಿತ್ರಕ್ಕೆ ರೂಪೇ ಭೀ ಹೋ ಜಾತಿ ಹೇ. ಕಲೆಯ ರೂಪ ಮತ್ತು ಅವ್ರದ್ದೊಂದು ಚರಿತ್ರೆನೇ ಆಗ್ತದೆ. ಅವ್ರು ಹೀಗಿದ್ರು, ಅವ್ರು ಹೀಗೆ ಮಾಡ್ತಿದ್ರು, ಹಂಗೆ ಮಾಡ್ತಿದ್ರು ಅಂತ ವರ್ಣನೆ ಶುರು ಮಾಡ್ತಾರೆ, ಅದು ಒಂದು ಚರಿತ್ರೆನೇ ಆಗಿಬಿಡ್ತದೆ. ತೋ ವಿಶೇಷತಾ ಹುಯಿನಾ, ಅಂದರೆ ಅಲ್ಲೇನಿತ್ತು, ವಿಶೇಷತೆ ಇತ್ತಲ್ಲ. ಜೈಸೆ ಸಾಕಾರ ಕೆ ಬೋಲ್ನೆ ಮೇ ಚಲನೆ ಮೇ ಸಭಿ ಮೇ ವಿಶೇಷತಾ ದೇಖಿನ. ಬಾಬಾ ಶಿವ ಬಾಬಾ ಬ್ರಹ್ಮಾತನದಲ್ಲಿ ಬಂದಾಗ ಅವ್ರ ಮಾತು ಮಧುರ ಇತ್ತು, ಚಲನೆ ಮಧುರ ಇತ್ತು, ಎಲ್ಲದರಲ್ಲೂ ಏನಿದ್ರು ಬ್ರಹ್ಮ ಬಾಬಾ ವಿಶೇಷವಾಗಿದ್ದರು. ತೋ ಯಹ ಕಲಾ ಹುಯಿನ, ಇದಕ್ಕೇನಂತ ಹೇಳ್ತಾರೆ, ಕಲೆ ಅಂತ ಹೇಳ್ತಾರೆ. ಉಠನೆ ಬೈಠನೆ ಕಿ ಕಲಾ. ಎಷ್ಟು ಕಲೆ ಅದ ಅಂದರೆ ಸಂಪೂರ್ಣ ಸ್ಥಿತಿಯ ಆತ್ಮಗಳು ಅಂತಂದರೆ ಅವರು ಹೇಳೋದು ಒಂದು ಕಲೆ, ಮಾತಾಡೋದು ಕಲೆ, ಕೂಡೋದು ಒಂದು ಕಲೆ, ನೋಡೋದು ಕಲೆ, ಎಲ್ಲವೂ ಕಲೆನೇ ಆಗಿಬಿಟ್ಟಿರ್ತದೆ ಅಂತ ಹೇಳ್ತಾರೆ ಬಾಬಾ. ಸಭಿ ಮೇ ನ್ಯಾರಾಪನ್ ಅವ್ರ ವಿಶೇಷತಾ ಥಿ. ಬ್ರಹ್ಮ ಬಾಬರಲ್ಲಿ ಎಲ್ಲದರಲ್ಲೂ ಭಿನ್ನ ಆಗಿದ್ದರು ಮತ್ತು ವಿಶೇಷತೆ ಇತ್ತು. ಹರ್ ಕರ್ಮ ಕಲಾಕೆ ರೂಪ ಮೇ ಪ್ರಾಕ್ಟಿಕಲ್ ಮೇ ದೇಖಾ. ಬಾಬಾರವರ ಪ್ರತಿಯೊಂದು ಕರ್ಮವನ್ನು ಕಲೆಯ ರೂಪದಲ್ಲಿ ನೋಡಿದ್ರು ಎಲ್ಲರೂ. तो 16 कला अर्थात हर चलन संपूर्ण कला के रूप में दिखाई दे. 16 ಕಲೆಗಳು ಅರ್ಥಾತ್ ಅಂದರೆ ಪ್ರತಿಯೊಂದು ಚಲನ ಸಂಪೂರ್ಣ ಕಲೆಯ ರೂಪದಲ್ಲಿ ಕಾಣಿಸ್ತಿತ್ತು. ಇಸ್ಕೋ ಕೇತೆ ಹೇ 16 ಕಲಾ ಸಂಪೂರ್ಣ. ಅದಕ್ಕೆ ಹೇಳ್ತಾರೆ 16 ಕಲೆಗಳ ಸಂಪೂರ್ಣ. तो संपूर्ण स्टेज की निशानी यही होगी जो उनका हर कर्म ಕಲಾ ಕೆ ಮುವಾಫಿಕ್ ದಿಖಾಯಿ ದೇಗಾ. ಬಾಬಾ ಹೇಳ್ತಾರೆ ಸಂಪೂರ್ಣ ಸ್ಥಿತಿಯ ಸಂಕೇತ ಇದಾಗಿದೆ, ಅವರ ಪ್ರತಿಯೊಂದು ಕರ್ಮ ಕಲೆಯ ಉದಾಹರಣೆ ಆಗಿರ್ತದೆ. ಅರ್ಥಾತ್ ಉಸ್ಮೇ ವಿಶೇಷತಾ ಹೋಗಿ ಇಸ್ಕೋ ಕಹತೆ ಹೇ ಸಂಪೂರ್ಣ ಸ್ಟೇಜ್. ಅದರ ಅರ್ಥ ಸಂಪೂರ್ಣ ಅರ್ಥ, ಅದರಲ್ಲಿ ಪ್ರತಿಯೊಂದರಲ್ಲೂ ವಿಶೇಷತೆ ಇರ್ತದೆ ಅವರಲ್ಲಿ, ಅದಕ್ಕೆ ಹೇಳಲಾಗ್ತದೆ ಸಂಪೂರ್ಣ ಸ್ಥಿತಿ. तो 16 कला संपूर्ण बनने का जो लक्ष्य रखा है उसका स्पष्टीकरण यही है. 16 ಕಲೆಗಳ ಸಂಪೂರ್ಣ ಆಗೋದು ಅದರ ಗುರಿ ಏನು ಅಂತಂದರೆ ಅದರ ಸ್ಪಷ್ಟೀಕರಣ ಇದೇ ಆಗಿದೆ. ಏನಾಗಿದೆ? ಮಾತಾಡೋದು, ನೋಡೋದು, ಕೂಡೋದು, ಹೇಳೋದು, ಅಡ್ಡಾಡೋದು ಎಲ್ಲವೂ ಒಂದು ಏನಿರಬೇಕು, ಅದೊಂದು ಕಲೆ ರೂಪದಲ್ಲಿ ಇರಬೇಕು. ಯಹ ಚೆಕ್ ಕರ್ನಾ ಚಾಹಿಯೇ ಮೇರೆ ದೇಖ್ನೆ ಮೇ ಕಲಾ ಹೇ. ಚೆಕ್ ಮಾಡ್ಕೊಳ್ಳಿ, ನಾನು ನೋಡುವ ದೃಷ್ಟಿ ಕಲಾರೂಪದಲ್ಲಿದೆಯಾ? ಬಾಬಾ ಹೆಂಗೆ ನೋಡ್ಬೇಕಂತ ಹೇಳ್ಕೊಟ್ರೆ ನಮಗೆ, ಹೆಂಗೆ ನೋಡ್ಬೇಕಂತ ಹೇಳಾರ? ಇದು ಒಂದು ಆತ್ಮ, ಇದೊಂದು ಮಹಾನ್ ಆತ್ಮ, ಇದೊಂದು ಶ್ರೇಷ್ಠ ಆತ್ಮ, ಇದೊಂದು ದೇವಾತ್ಮ. ಮೇರೆ ಬೋಲ್ನೆ ಮೇ ಕಲಾ ಭರಿ ಹುಯಿ ಹೇ.
ಮೇರೆ ಬೋಲ್ನೆ ಮೇ, ನಾನು ಅನ್ನೋದರಲ್ಲಿ ಒಂದು ಕಲೆ ಇದೆಯಾ. वैसे कहते हैं कला काया ही चट हो गई है. तो कला एक अच्छी चीज़ होती है. ಕಲೆ ಅಂದರೆ ಅದು ಒಂದು ಶ್ರೇಷ್ಠ ವಸ್ತು, ಒಳ್ಳೆಯ ವಸ್ತು. कला काया खत्म हो गई है अर्थात कर्म में जो आकर्षण करने की शक्ति है, विशेषता है, वह खत्म हो गई. ಬಾಬಾ ಹೇಳ್ತಾರೆ ಕಲಾಕಾಯ ಖತಮ್ ಹೋ ಗೈ ಅಂತಂದರೆ ಕರ್ಮದಲ್ಲಿ ಏನು ಆಕರ್ಷಣೆ ಶಕ್ತಿ ಇದೆಯೋ, ವಿಶೇಷತೆ ಇದೆಯೋ, ಅದು ಏನಾಗಿದೆ, ಖತಮ್ ಆಗಿದೆ. तो हर कर्म हमारा कला के समान है वा नहीं, यह ಚೆಕ್ करना है. ಅದಕ್ಕೆ ನಾವು ಚೆಕ್ ಮಾಡ್ಕೊಳ್ಬೇಕು, ನಮ್ಮ ಪ್ರತಿಯೊಂದು ಕರ್ಮ ಕಲೆಯ ಸಮಾನ ಇದೆಯೋ ಅಥವಾ ಇಲ್ವೋ ಅಂತ ಚೆಕ್ ಮಾಡ್ಕೊಳ್ಳಿ. जैसे कोई बाजीगर होते हैं तो वह जितना समय बाजी दिखाते हैं उतना समय हर कर्म कला के रूप में दिखाई देता है. ಅವ ಜಾದೂಗರ ಬಂದಿರ್ತಾನಲ್ಲ, ಅವೆಲ್ಲವನ್ನ ಏನು ಮಾಡ್ತಾನೆ, ಕೈ ಚಳಕದಲ್ಲೇ ತೋರಿಸ್ತಿರ್ತಾನಲ್ಲ, ಅದನ್ನು ಹೇಳ್ತಾರೆ ಬಾಬಾ. ಹೇಳ್ತಾರೆ ಆತನ ಕೈಯಿಂದ ಮಾಡ್ತಕ್ಕಂಥ ಪ್ರತಿಯೊಂದು ಕರ್ಮವನ್ನು ಆ ಕೈ ಚಳಕ ಕಲೆಯ ರೂಪದಲ್ಲಿ ನಮಗೆ ತೋರಿಸ್ತಾ ಇರ್ತಾನೆ. चलते कैसे हैं, चीज़ कैसे उठाते हैं, वह सभी कला के रूप में ನೋಟ್ करते हैं. ನಡೆಯೋದು ಹೇಗೆ, ವಸ್ತುಗಳನ್ನು ತಗೊಳ್ಳೋದು ಹೇಗೆ, ಪ್ರತಿಯೊಂದರಲ್ಲಿನೂ ಕೂಡ ಕಲೆ ಇದೆ ಅಂತ ಹೇಳ್ತಾರೆ ಬಾಬಾ. तो यह संगम युग विशेष कर्म रूपी कला दिखाने का है. ಈ ಸಂಗಮ ಏನಾಗಿದೆ, ನಮ್ಮ ಒಂದು ವಿಶೇಷ ಕರ್ಮಗಳನ್ನು ಎಲ್ಲರಿಗೂ ತೋರಿಸ್ಬೇಕು. ಸದೈವ ऐसा महसूस हो कि हम ಸ್ಟೇಜ್ ಪರ್ ಹೇ. ಯಾವಾಗಲೂ ನಿಮ್ಮದು ಈ ಸ್ಥಿತಿ ಇರಬೇಕು, ನಾನು ಸ್ಟೇಜ್ ಮೇಲೆ ನಿಂತಿದ್ದೀನಿ, ನಾನು ಏನು ಆ್ಯಕ್ಟ್ ಮಾಡ್ತೀನೋ, ನಾನೇನು ನಟನೆ ಮಾಡ್ತೀನೋ, ನಾನು ಹೇಗೆ ಪಾತ್ರ ಮಾಡ್ತೀನಿ, ಅದು ಏನು ಮಾಡ್ತಿದ್ದಾರೆ, ಸ್ಟೇಜ್ ಮೇಲೆ ಇದ್ದಾಗ ಏನು ಮಾಡ್ತಾರೆ, ಕೆಳಗೆ ಕೂತವರೆಲ್ಲರೂ ನನ್ನ ಪಾತ್ರವನ್ನು ಏನು ಮಾಡ್ತಾರೆ, ನೋಡ್ತಿರ್ತಾರೆ. ಯಾವಾಗಲೂ ಆ ಸ್ಮೃತಿ ಇರಬೇಕು, ನಾನು ಸ್ಟೇಜ್ ಮೇಲೆ ನಿಂತು ಪಾತ್ರ ಮಾಡ್ತಿದ್ದೀನಿ, ಎಲ್ಲರೂ ನನ್ನನ್ನೇ ನೋಡ್ತಿದ್ದಾರೆ ಅಂತ. ಅದಕ್ಕೆ ಬಾಬಾ ಹೇಳ್ತಾರೆ जिस कला के रूप में देख औरों को भी प्रेरणा भरती है. ಆ ಕಲೆಯನ್ನು ನೋಡಿ, ಈಗ ನೋಡ್ತೀವಲ್ಲ ಹೊರಗಡೆ ಮಕ್ಕಳು ಸಿನಿಮಾ ನೋಡಿ ಬರ್ತಾರೆ, ಹೀರೋ ಹೀರೋಯಿನ್ ಅವ್ರು ಯಾವ ಥರ ಮಾಡ್ತಾರೆ ಅದೇ ಥರ ಇವರು ಮಾಡೋಕ್ಕೆ ಶುರು ಮಾಡ್ತಾರೆ ಅಲ್ಲ, ಹೊರಗಡೆನೂ ಕೂಡ ಸ್ಥೂಲದಲ್ಲಿ. ಹಾಗೆ ಈಗ ನಾವು ಇಡೀ ವಿಶ್ವದ ಸ್ಟೇಜ್ ಮೇಲಿದ್ದೀವಿ ಅಂತಂದಾಗ ನಮ್ಮ ಏನು ಚಲನೆ ಹೆಂಗಿರಬೇಕು ಅಂದರೆ, ನಮ್ಮನ್ನು ನೋಡೋರು ಇನ್ನೊಬ್ಬರು ಮಾಡಬೇಕು, ನಮ್ಮನ್ನು ನೋಡೋರು ಅನುಸರಿಸ್ಬೇಕು, ಆ ಥರ ನಮ್ಮದೇನಿರಬೇಕು, ಪ್ರೇರಣೆ ಆಗಬೇಕು ಅವರಿಗೆ ಅಂತ ಹೇಳ್ತಾರೆ ಬಾಬಾ. ಹೇಳ್ತಾರೆ जिसका हर कर्म कला के रूप में होता है उनके हर कर्म अर्थात गुणों का गायन होता है. ನಮ್ಮ ಕರ್ಮಗಳು ಹೆಂಗಿರಬೇಕು ಅಂತಂದರೆ, ನಮ್ಮ ಕರ್ಮಗಳನ್ನು ನೋಡಿ ಬೇರೆಯವರು ಏನು ಮಾಡಬೇಕು, ಗಾಯನ ಮಾಡಬೇಕು. इसको दूसरे शब्दों में कहा जाता है हर कर्म चरित्र समान. ಗಾಯನ ಆಗಬೇಕು. ಆಮೇಲೆ ಇನ್ನೊಂದು ಶಬ್ದ ಹೇಳೋದು ಅಂತಂದ್ರೇನು, ಅವರ ಪ್ರತಿಯೊಂದು ನಡವಳಿಕೆಗಳೇನಾಗಬೇಕು, ಇತಿಹಾಸ ಆಗಬೇಕು, ಚರಿತ್ರೆ ಆಗಬೇಕು, ಚರಿತ್ರೆ ಸಮಾನ ಆಗಬೇಕು ಅಂತ ಬಾಬಾ ಹೇಳ್ತಾರೆ. जिस कला के रूप को देख औरों में भी प्रेरणा भरती है. ಬಾಬಾ ಹೇಳ್ತಾರೆ ಅವರು ಕಲೆಯ ರೂಪ ನೋಡಿ ಬೇರೆಯವರು ಕೂಡ ಅವ್ರಿಗೆ ಪ್ರೇರಣೆ ಆಗ್ತಾರೆ. ಉನ್ಕೆ ಕರ್ಮ ಭೀ ಸರ್ವಿಸೇಬಲ್ ಹೋತೆ ಹೇ. ಅವ್ರ ಕರ್ಮ ಏನಾಗಿರ್ತದೆ, ಸೇವಾಯುಕ್ತ ಆಗಿರ್ತದೆ. जैसे कोई कला दिखाते हैं तो कला कमाई का साधन होता है. ಬಾಬಾ ಹೇಳ್ತಾರೆ ಹೊರಗಡೆನೂ ಕೂಡ ಯಾರು ಸಿನಿಮಾದಲ್ಲಿ ಪಾತ್ರ ಮಾಡ್ತಾರೆ, ನಾಟಕದಲ್ಲಿ ಪಾತ್ರ ಮಾಡಿ ಏನಾಗ್ತದೆ, ಅವ್ರು ಗಳಿಕೆ ಮಾಡ್ಕೊಳ್ತಾರೆ. ಗಳಿಕೆ ಮಾಡ್ಕೊಳ್ಳಿಕ್ಕೆ ಕಲಾ ಒಂದು ಸಾಧನ ಮಾಡ್ಕೊಂಡಿರ್ತಾರೋ, ಆ್ಯಕ್ಟಿಂಗ್ ಅನ್ನೋದು ಸಾಧನ ಮಾಡ್ಕೊಂಡಿರ್ತಾರಲ್ಲ, ಅದಕ್ಕೆ ಹೇಳ್ತಾರೆ ಬಾಬಾ. ನೆನಪಿಟ್ಕೊಳ್ರಿ, ಅದು ಸ್ಥೂಲದು. ಹೇಗೆ ಅವರು ಕಲೆಯನ್ನು ತೋರಿಸ್ತಾರೋ ಅದರ ಪ್ರಕಾರ ಅವ್ರದ್ದು ಏನಿರ್ತದೆ, ಕಮಾಯಿ ಇರ್ತದೆ. ಕಲೆ ಅನ್ನೋದು ಒಂದು ಗಳಿಕೆಯ ಸಾಧನ ಆಗ್ತದೆ. इस रीति से वो जो हर कर्म कला के रूप में करते हैं उनके वह कर्म अखूट कमाई के साधन बन जाते हैं
और दूसरों को आकर्षण करते हैं. ಇದೇ ರೀತಿಯಿಂದ ಯಾವ ಕರ್ಮ ಕಲೆಯ ರೂಪದಲ್ಲಿ ಇರ್ತದೋ ಅವರು ಉನ್ಕೆ ವಹ ಕರ್ಮ, ಅವರ ಆ ಕರ್ಮ ಬಹಳಷ್ಟು ಗಳಿಕೆ ಮಾಡಿಕೊಳ್ತಕ್ಕಂಥ ಸಾಧನ ಆಗಿಬಿಡ್ತದೆ. ಮತ್ತು ಎಲ್ಲರಿಗೂ ಅವರು ಏನಾಗ್ಬಿಡ್ತಾರೆ, ಆಕರ್ಷಣೀಯ ಆಗಿಬಿಡ್ತಾರೆ ಅಂತ ಹೇಳ್ತಾರೆ ಬಾಬಾ. ಹರ್ ಕರ್ಮ ಕಲಾ ಕೆ ರೂಪ ಮೇ ಹೋಗಾ ತೋ ವಹ ಏಕ್ ಚುಂಬಕ್ ಬನ್ ಜಾಯೇಗಾ. ನಮ್ಮ ಪ್ರತಿಯೊಂದು ಕರ್ಮ ಕಲೆಯ ರೂಪದಲ್ಲಿ ಇತ್ತು ಅಂತಂದರೆ ಅದು ಒಂದು ಮ್ಯಾಗ್ನೆಟ್ ಆಗ್ತದೆ ಅಂತ ಹೇಳ್ತಾರೆ ಬಾಬಾ, ಅದೊಂದು ಚುಂಬಕ ಆಗ್ತದೆ. आजकल के ज़माने में कोई छोटे मोटे कला दिखाने वाले भी रास्ता चलते कला दिखाते हैं तो सभी इकट्ठे हो जाते हैं. ಬಾಬಾ ಹೇಳ್ತಾರೆ, ಇವತ್ತಿನ ಕಾಲದಲ್ಲಿ ಯಾರಾದರೂ ಸಣ್ಣ ಸಣ್ಣದು ಕಲೆಯನ್ನು ತೋರಿಸ್ತಾ ಹೋಗ್ತಾರೆ, ರಾಸ್ತಾ ಚಲ್ತೆ ಮಾರ್ಗದಲ್ಲಿ ಹೋಗ್ತಾ ಆ ಕಲೆಯನ್ನು ತೋರಿಸ್ತಾ ಹೋಗುವಾಗ ಎಲ್ಲರೂ ಏನು ಮಾಡ್ತಾರೆ, ಹಾದಿ ಹೋಗೋರೆಲ್ಲ ಏನು ಮಾಡ್ತಾರೆ, ಅದು ನೋಡೋಕ್ಕೆ ಒಂದೇ ಕಡೆ ಕೂಡಿಬಿಡ್ತಾರೆ. ಯಹತೋ ಹೈ ಶ್ರೇಷ್ಠ ಕಲಾ, ನಮ್ಮದು ಶ್ರೇಷ್ಠ ಕಲೆ ಆಗಿದೆ. ತೋ ಕ್ಯಾ ಆತ್ಮಾಯೇ ಆಕರ್ಷಿತ್ ನಹಿ ಹೋಂಗಿ. ಅಂಥ ಸಣ್ಣ ಸಣ್ಣ ಕಲೆಗೇನೆ ಅಷ್ಟು ಮಂದಿ ಇರುವೆ ಮುಕ್ಕರದಂಗೆ ಮುಕ್ಕರ್ತಾರೆ, ನಮ್ಮದೆಂಥ ಕಲೆ ಇದೆ, ವಿಶ್ವದಲ್ಲೇ ಅತ್ಯಂತ ಶ್ರೇಷ್ಠ ಕಲೆ ಇದೆ ಅಂತಂದಾಗ ಆ ಆತ್ಮಗಳು ನಮಗೆ ಆಕರ್ಷಿತ ಆಗೋದಿಲ್ಲೇನು ಅಂತ ಕೇಳ್ತಾರೆ ಬಾಬಾ. ಅಭಿ ಇತನೆ ತಕ್ ಚೆಕಿಂಗ್ ಕರ್ನಿ ಹೈ, ಈಗ ಅಲ್ಲಿ ತನಕ ಚೆಕ್ ಮಾಡಬೇಕು. ಜೋ ಭಿ ಶ್ರೇಷ್ಠ ಆತ್ಮಾಯೇ ಬಂತಿ ಹೈ ಉನ್ಕೆ ಹರ್ ಕರ್ಮ ಕೆ ಊಪರ್ ಸಭಿ ಕಾ ಅಟೆನ್ಷನ್ ರಹತಾ ಹೈ. ಈಗ ನಾವು ಭಾಳ ಚೆಕ್ ಮಾಡ್ಕೋತಿರಬೇಕು. ನಾವು ಏನೇ ಕರ್ಮ ಮಾಡ್ತಾ ಇದ್ರೂ ನಮ್ಮ ಕರ್ಮವನ್ನು ನಮ್ಮ ಬ್ರಹ್ಮಕುಮಾರಿಯರ ಕರ್ಮದ ಕಡೆನೇ ಹೆಚ್ಚು ಇಡೀ ವಿಶ್ವದ ಗಮನ ಇದೆ ಅಂತ ಹೇಳ್ತಾರೆ ಬಾಬಾ. ಅದಕ್ಕಾಗಿ ನಾವು ಯಾವಾಗಲೂ ಏನು ಮಾಡ್ತಿರಬೇಕು, ಚೆಕಿಂಗ್ ಮಾಡ್ಕೋತಿರಬೇಕು. ಕ್ಯೋಂಕಿ ಉನ್ಕೆ ಹರ್ ಕರ್ಮೆ ಕಲಾ ಭರಿ ಹುಯಿ ಹೇ. ಯಾಕೆ ನಮ್ಮನ್ನು ನೋಡ್ತಿರ್ತಾರೆ ಅಂತಂದರೆ ನಮ್ಮ ಪ್ರತಿಯೊಂದು ಕರ್ಮನೂ ಕೂಡ ಕಲೆಯ ರೂಪದಲ್ಲಿರ್ತದೆ. ತಬ್ ತೋ ಹರ್ ಕರ್ಮ ಕೆ ಕಲಾ ಕಾ ಮಂದಿರೋ ಮೇ ಪೂಜನ್ ಹೋತಾ ಹೇ. ಅದಕ್ಕಾಗಿಯೇ ನಾವು ಮಾಡಿದಂಥ ಕರ್ಮಗಳ ಆಧಾರದ ಮೇಲೆ ಮಂದಿರದಲ್ಲಿ ದೇವಿ ದೇವತೆಗಳ ಪೂಜೆ ಆಗ್ತದೆ. जो बड़े बड़े मंदिर होंगे उनके उठने के चरित्र का दर्शन अलग होगा, सोने का अलग होगा, खाने का अलग, नहाने का अलग होगा. ಬಾಬಾ ಹೇಳ್ತಾರೆ, ಏನು ದೊಡ್ಡ ದೊಡ್ಡ ಮಂದಿರಗಳಿದಾವಲ್ಲ ಅಲ್ಲಿ ಏಳುವಂಥ ಚರಿತ್ರೆ, ದರ್ಶನ ಮಾಡೋದು ಬೇರೆ, ಮಲ್ಕೊಳ್ಳುವಂಥ ದೃಶ್ಯ ಬೇರೆ, ಊಟ ಮಾಡೋದು ಬೇರೆ, ಸ್ನಾನ ಮಾಡೋದು ಕೂಡ ಬೇರೆ ಬೇರೆ ಆಗಿದೆ. ಬಹುತ್ ಥೋಡೆ ಮಂದಿರ್ ಜಹಾ ಸಭಿ ಕರ್ಮೋಂಕೆ ದರ್ಶನ್ ಹೋತೆ ಹೇ. ದೊಡ್ಡ ದೊಡ್ಡ ಮಂದಿರದಲ್ಲಿ ಎಲ್ಲರೂ ಕರ್ಮ ಏನಾಗಿರ್ತದೆ, ದರ್ಶನ ಮಾಡೋದು. ಬಹುತ್ ಥೋಡೆ ಮಂದಿರ್ ಜಹಾ ಸಭಿ ಕರ್ಮೋಂಕೆ ದರ್ಶನ್ ಹೋತೆ ಹೇ, ಉಸ್ಕಾ ಕಾರಣ ಕ್ಯಾ ಹೇ. ದೇವಿ ದೇವತೆಗಳು ಹಿಂದೆ ಮಾಡಿದ ಕರ್ಮಗಳ ಆಧಾರದ ಮೇಲೆ ದರ್ಶನ ಆಗ್ತಿರ್ತದೆ. ಅದು ಕೇಳ್ತಾರೆ ಬಾಬಾ, ಏನು ಕಾರಣ ಏನು. ಕ್ಯೋಂಕಿ हर कार्य कला के रूप में किया इसलिए यादगार चलता है. ಅವರೆಲ್ಲ ದೇವಿ ದೇವತೆಗಳು ಸಂಗಮ ಯುಗದಲ್ಲಿ ಏನು ಮಾಡಿದ್ರು, ಪ್ರತಿಯೊಂದು ಕಾರ್ಯವನ್ನು ಕಲೆಯ ರೂಪದಲ್ಲಿ ಮಾಡಿದ್ರು. ಅದಕ್ಕಾಗಿ ಅವರ ನೆನಪಾರ್ಥ ನಡೀತಾ ಇರ್ತದೆ. साकार में भी हर कर्म को देखने की रुचि क्यों होती है. इतने वर्ष साथ रहते हुए, जानते हुए, समझते हुए, देखते हुए भी फिर देखने की रुचि क्यों होते हैं. ಆ ಗುಡಿನಲ್ಲಿ, ಆ ಮಂದಿರದಲ್ಲಿ ಆ ಮೂರ್ತಿಯನ್ನು ನೋಡಿಲ್ಲೇನು, ಎಷ್ಟು ಸಲ ನೋಡಿರಿ, ಮತ್ತೆ ಮತ್ತೆ ನೋಡ್ಬೇಕಂತ ಯಾಕೆ ಅನ್ನಿಸ್ತದೆ. ಆ ಮಂದಿರ ಯಾಕೆ ನೋಡ್ಬೇಕನ್ನಿಸ್ತದೆ, ಮಧುಬನ್ಗೆ ಯಾಕೆ ಹೋಗಿ ಬಂದೀವಲ್ಲ ಒಂದು 2-3 ಸರ್ತ, ಮತ್ತೆ ಮತ್ತೆ ಮಧುಬನ್ಗೆ ಯಾಕೆ ಹೋಗ್ಬೇಕನ್ನಿಸ್ತದೆ ನಮಗೆ ಅಂತ ಕೇಳ್ತಾರೆ ಬಾಬಾ. ಬಾಬಾ ಹೇಳ್ತಾರೆ, इतने वर्ष साथ रहते हुए, जानते हुए, समझते हुए, देखते हुए भी फिर देखने की रुचि क्यों होती है. एक कर्म भी देखना मिस नहीं करना चाहते थे. ಒಂದು ಕರ್ಮನೂ ನೋಡೋದನ್ನು ಮಿಸ್ ಮಾಡೋಕ್ಕೆ ಇಷ್ಟಪಡೋದಿಲ್ಲ. जैसे जादूगर कला दिखाते हैं तो समझते हैं,
एक बात भी मिस की तो बहुत कुछ मिस होगा. ಜಾದೂಗರು ಏನೇನೋ ತೋರಿಸ್ತಿರ್ತಾನಲ್ಲ, ತೋರಿಸುವಾಗ ಎಲ್ಲನೇ ನೋಡಬೇಕು ಅನ್ನಿಸ್ತದೆ. ಒಂದು ಮಿಸ್ ಆದ್ರೂ ಏನೋ ಮಿಸ್ ಮಾಡ್ಕೊಂಡಂಗೆ ಅನ್ನಿಸ್ತದೆ ಅಂತ ಹೇಳ್ತಾರೆ ಬಾಬಾ. ಬಾಬಾ ಹೇಳ್ತಾರೆ, ಕ್ಯೋಂಕಿ ಉನ್ಕೆ ಹರ್ ಕರ್ಮ ಕಿ ಕಲಾ ಹೇ. ಯಾಕಂದರೆ ಅವರ ಪ್ರತಿಯೊಂದು ಕರ್ಮವು ಏನಾಗಿರ್ತದೆ, ಕಲೆ ಆಗಿರ್ತದೆ. ಸುಮ್ಮೀಂಗ್ ಒಂದು ಈಗ ಇದು ಚಿತ್ರ ಬಿಡಿಸೋರು ಇರ್ತಾರೆ ನೋಡ್ರಿ, ಆ ಚಿತ್ರ ಬಿಡಿಸೋರ ಕೈಯಾಗ ಒಂದು ಕುಂಚು ಕೊಟ್ಟರೆ ಸಾಕು, ಜಸ್ಟ್ ಹಿಂಗೆ ಒಂದು ಲೈನ್ ಹಿಂಗೆ ಮಾಡಿದರೂ ಅದು ಏನಾಗ್ತದೆ, ಒಂದು ಸುಂದರವಾದ ಚಿತ್ರ ಆಗಿಬಿಡ್ತದೆ. ಅಂದರೆ ಅವ್ರ ಕೈ ಇಟ್ಟರೆ ಸಾಕು, ಅದೊಂದು ಕಲೆ ಆಗಿಬಿಡ್ತದೆ. ಹಾಗೆ ಹೇಳ್ತಾರೆ ಬಾಬಾ, ಪ್ರತಿಯೊಂದು ಕರ್ಮನೂ ಕೂಡ ಏನಾಗಿರ್ತದೆ, ಅವ್ರದ್ದು ಕಲೆ ಆಗಿರ್ತದೆ. ಇಸ್ಕೋ ಕೇತೆ ಹೇ 16 ಕಲಾ ಸಂಪೂರ್ಣ. ಅದಕ್ಕೆ ಹೇಳಲಾಗ್ತದೆ 16 ಕಲೆಗಳ ಸಂಪೂರ್ಣ. ಅಚ್ಚಾ ಐಸಿ ಸ್ಟೇಜ್ ಬನಿ ಹೇ, ಇಂಥ ಸ್ಥಿತಿ ಆಗಿದೆಯಾ? ನಮ್ಮ ಕಲೆ ಹೆಂಗಿರಬೇಕು? ಶಬ್ದ ಎರಡೇ ಇರ್ಬೋದು, ಆ ಶಬ್ದದ ಶಕ್ತಿ ಭಾಳ ಇರ್ತದೆ ಅಂತ ಹೇಳ್ತಾರೆ ಬಾಬಾ. ಅದರಲ್ಲಿ ಶಕ್ತಿ ತುಂಬಿಕೊಂಡಿರ್ತದೆ. ಬಾಬಾ ಹೇಳ್ತಾರೆ, ಅದಕ್ಕೆ ಸಂಪೂರ್ಣ 16 कला संपूर्ण बनने से सर्व गुणों की धारणा भी ಆಟೋಮೆಟಿಕಲಿ ಹೋ ಜಾಯೇಗಿ. ಅದಕ್ಕೆ ಬಾಬಾ ಪ್ರತಿಯೊಂದು ಕರ್ಮವನ್ನು ಕಲೆಯ ರೂಪದಲ್ಲಿ ಇರ್ತದೆ. ಅದಕ್ಕೆ 16 ಕಲಾ ಸಂಪೂರ್ಣ ಆಗುವುದರಿಂದ ಸರ್ವಗುಣಗಳ ಧಾರಣೆ ಆಟೋಮೆಟಿಕಲಿ ಆಗಿಬಿಡ್ತದೆ ಅಂತ ಹೇಳ್ತಾರೆ ಬಾಬಾ. ಅಚ್ಛಾ, ಓಂ ಶಾಂತಿ.